ನಮಸ್ಕಾರ ವೀಕ್ಷಕರೇ. ನಮ್ಮ ದೇಶದಲ್ಲಿ ಹಿಂದೂಗಳು ಮದುವೆ ಆಗ್ತಾ ಇರೋ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕೆ? ಭಾರತ ಹಿಂದೂ ರಾಷ್ಟ್ರ ಅಂತ ಕರಿತೀವಿ. ಹಿಂದೂಗಳಿಗೆ ಇರೋ ಅಂತ ಪ್ರಪಂಚದಲ್ಲಿ ಏಕೈಕ ರಾಷ್ಟ್ರ ಭಾರತ ಮಾತ್ರ. ಅದರಲ್ಲೇ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕೆ ಅನ್ನೋದಾದ್ರೆ ಈ ರಿಪೋರ್ಟ್ ಒಂದ್ಸಲ ನೀವು ನೋಡಿ. Within less than a decade, India में unmarried population 17.2 से बढ़कर 23% हो गई है. क्या आप जानते हैं भारत में अनमैरिड लोगों की संख्या तेजी से बढ़ रही है? आखिर ऐसा क्यों हो रहा है? What about Indian men? तुम्हें नहीं लगता कि इंडिया में आज की डेट पे जो भी लॉज बनाए जा रहे हैं सारे के सारे वुमेन प्रोटेक्शन के अराउंड बनाए जा रहे हैं? 1% नौजवान लड़के अनमैरिड है और जब 9 साल बाद सेम सर्वे हुआ तो उस सर्वे ने दिखाया कि ये नंबर अब 61% हो गया है. एक सर्वे से पता चलता है कि इंडियन लोग अभी शादी करना पसंद नहीं कर रहे हैं. बोलेंगे ನೋಡಿದ್ರಲ್ಲ, ಇಂಡಿಯಾದಲ್ಲಿರುವಂತ ಅಂದ್ರೆ ಭಾರತ ದೇಶದಲ್ಲಿರುವಂತ ಜನ ಮದುವೆ ಆಗೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಕಾರಣಗಳನ್ನ ಹೇಳೋದಾದ್ರೆ ಸಿಂಪಲ್ ಆಗಿ ಲಾಗಳು ಬಂದು ಎಲ್ಲ ವುಮೆನ್ಗೋಸ್ಕರನೇ ಮಾಡಿರುವಂತ ಲಾಗಳಿರೋದು ಒಂದು ಮೇಜರ್ ಕಾರಣಗಳು. ಯಾವ್ಯಾವ ರೀತಿ ಲಾಗಳಿದೆ ಅನ್ನೋದನ್ನ ಎಷ್ಟೋ ವಿಡಿಯೋಗಳಲ್ಲಿ ಜನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಡೌರಿ ಕೇಸ್ ಆಗ್ಬೋದು, ಇನ್ನ ವುಮೆನ್ ಪ್ರೊಟೆಕ್ಷನ್ ಲಾ, ಈ ತರ ಎಷ್ಟೋ ಲಾಗಳು ವುಮೆನ್ಗೋಸ್ಕರ ಇರೋದ್ರಿಂದ, ಹೆಣ್ಣಿಗೋಸ್ಕರ ಇರೋದ್ರಿಂದ ಗಂಡಸರು ಮದುವೆ ಆಗೋದಕ್ಕೆ ಹೆದರ್ತಾ ಇದ್ದಾರೆ. ಅದರಲ್ಲೂ ಹಿಂದೂಗಳಲ್ಲಿ ಈ ರೀತಿ ಎಷ್ಟೋ ಲಾಗಳನ್ನ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಧರ್ಮದಲ್ಲಿ ಕೆಲವಷ್ಟು ಲಾಗಳನ್ನ ಫಾಲೋ ಮಾಡ್ತಾ ಇಲ್ಲ. ಬಟ್ ಆದ್ರೆ ಹಿಂದೂ ಧರ್ಮದಲ್ಲಿ ಭಾರತೀಯ ಸಂಸ್ಕೃತಿ ಪ್ರಕಾರ ಹೋಗೋದಾದ್ರೆ ಯಾವ್ಯಾವ ಲಾಗಳಿರ್ಬೇಕು ಆ ಲಾಗಳೆಲ್ಲ ಕೂಡ ಹೆಣ್ಣಿನ ಪರವಾಗೇ ಇದೆ. ಇದಕ್ಕೋಸ್ಕರನೇ ಗಂಡಸು ಮದುವೆ ಆಗೋದಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ. तो ये कहते हैं कि उन्होंने अपनी पत्नी ज्योति मौर्य को बड़ी मेहनत करके स्वीपर की नौकरी करके पढ़ाया लिखाया, उनको एसडीएम बनाया और अब उनकी पत्नी अपने सीनियर के साथ अफेयर चला रही है. सर, मैं आप लोगों के माध्यम से चाहता हूँ कि सर न्याय हो मेरे साथ. 4 दिन पहले ज्योति मौर्य ने फोन पे कहा है कि जो तुम ये सब करवा रहे हो कुछ फायदा नहीं होगा, मैं बड़े पद पे हूँ. और सिर्फ यही नहीं, आलोक ने बताया कि ज्योति ने उन पर दहेज और मारपीट का आरोप लगाया है, जिससे वो परेशान है, प्रताड़ित है. दहेज उत्पीड़न का मामला सर झेल रहे हैं सर हम. और सर यहाँ तक कि मेरी पत्नी सर मेरी जान लेना चाहती है. और ये सिर्फ एक केस नहीं है, आजकल ये समाज में एक बड़ी प्रॉब्लम है. हर ಇಲ್ಲಿ ನೋಡಿದ್ರಲ್ಲ, ಮೇಜರ್ ಆಗಿ ನಾನು ಹೇಳಿದಾಗೆ 498 ಕೇಸ್ ಜೊತೆಗೆ ಒಬ್ಬ ಗಂಡಸಾದವನು ಹೆಣ್ಣಿಗೆ ಏನ್ ಪ್ರಾಮುಖ್ಯತೆ ಕೊಡಬೇಕು ಕೊಟ್ಟಿರ್ತಾನೆ. ಅವಳನ್ನ ಜೀವನದಲ್ಲಿ ಬೆಳೆಸ್ಬೇಕು ಒಂದು ದೊಡ್ಡ ಮಟ್ಟಕ್ಕೆ ಅಂತ ಒಂದು ಪ್ರಯತ್ನನೂ ಮಾಡ್ತಾನೆ. ಆದ್ರೆ ಪ್ರಯತ್ನ ಯಾವ ರೀತಿ ಬದಲಾವಣೆಗಳಾಗುತ್ತೆ, ಕೆಲವೊಂದು ಕೇಸಸ್ ಈ ತರ ಆಗ್ಬಹುದು. ಬೆಳೆಸಾದ ಮೇಲೆ ನಾನ್ ದುಡಿತಾ ಇದ್ದೀನಿ, ನಿನಗಿಂತ ಏನ್ ಕಡಿಮೆ ಅನ್ನೋ ಒಂದು ಅಹಂಕಾರ ಮನೋಭಾವ ಅನ್ನೋದು ಹೆಣ್ಣಲ್ಲಿ ಕಾಣೋದಕ್ಕೆ ಶುರು ಆಗುತ್ತೆ. ಇದರಿಂದನೇ ಸಂಸಾರಗಳು ಹಾಳಾಗ್ತಾ ಇದೆ. ಗಂಡ ಹೆಂಡತಿ ಮಾತನ್ನ ಕೇಳ್ಬೇಕಾಗತ್ತೆ, ಅಂತ ಪರಿಸ್ಥಿತಿ ಬರುತ್ತೆ. ಇಲ್ಲಿ ಗಂಡ ಹೆಂಡತಿ ಮಾತು ಕೇಳ್ಬೇಕು, ಹೆಂಡತಿ ಗಂಡ ಮಾತು ಕೇಳ್ಬೇಕು ಅನ್ನೋದಕ್ಕಿಂತ ಇಬ್ರು ಮಧ್ಯೆ ಒಂದು ಹೊಂದಾಣಿಕೆ ಇದ್ರೆ ಮಾತ್ರ ಸಂಸಾರಗಳು ಚೆನ್ನಾಗಿರುತ್ತೆ. ಈ ಹೊಂದಾಣಿಕೆ ಅನ್ನೋದು ಬರ್ತಾ ಇಲ್ಲ. ಯಾವಾಗ ಈಗೋ ಅನ್ನೋದು ಶುರುವಾಗುತ್ತೆ, ನಾನು ದುಡಿತಾ ಇದ್ದೀನಿ, ನನ್ಗೇನು ಕಡಿಮೆ ಇಲ್ಲ, ನಾನು ಸ್ವತಂತ್ರವಾಗಿ ಜೀವನ ನಡೆಸಬಲ್ಲೆ ಅನ್ನೋ ಒಂದು ಈಗೋ ಇಂದ ಇಲ್ಲಿ ಸಂಸಾರಗಳ ಹಾಳಾಗುತ್ತೆ. ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಮಾತಾಡಿದ್ರೆ ಹೆಣ್ಣು ಫಸ್ಟ್ ಫೈಲ್ ಮಾಡೋದೆ 498 ಕೇಸು, ಡೌರಿ ಕೇಸು, ನನ್ಗೆ ಅರಾಜ್ ಮಾಡ್ದ, ಈ ತರ 108 ಕೇಸುಗಳು ಗಂಡಸಿನ ಮೇಲೆ ಬೀಳುತ್ತೆ. ಕೊನೆಗೆ ಒದ್ದಾಡೋರು ಯಾರು? ಗಂಡಸು. ಈ ರೀತಿ ತೊಂದರೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದನೇ ಗಂಡಸರು ಮದುವೆ ಆಗೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನ ಎರಡನೇ ರೀಸನ್ ಬಂದು ಸಂಸಾರದ ಹೊರೆ ಅನ್ನೋದು ಗಂಡಸಿನ ಮೇಲೆ ಜಾಸ್ತಿ ಆಗ್ತಾ ಇದೆ. ಸಂಸಾರದ ಹೊರೆ ಏನಿದು? ಒಂದು ಸಂಸಾರ ನಡೆಸಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ. ಈಗಿನ ಪ್ರಪಂಚದಲ್ಲಿ ಕೆಲಸ ಅನ್ನೋದು ತುಂಬಾ ಕಷ್ಟ ಆಗ್ತಾ ಇದೆ. ಒಂದು ಕೆಲಸ ಸಿಕ್ಕಿದ್ರು, ಒಂದು ಕಮಿಟ್ಮೆಂಟ್ ಲೈಫ್ ರನ್ ಮಾಡ್ತಾ ಇರ್ತೀವಿ, ಸಡನ್ ಆಗಿ ಕೆಲಸ ಹೋಯ್ತು ಅಂದ್ರೆ ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರೋ ಅವ್ರ ಬದುಕೋ ವ್ಯವಸ್ಥೆ ಯಾವ ತರ ಬದಲಾಗುತ್ತೆ. ಇದರಿಂದನೂ ಕೂಡ ಗಂಡಸರು ಮದುವೆ ಆಗೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಬೇಕು ಈ ಮದುವೆ, ಮತ್ತೆ ತಲೆನೋವು, ಪೊಲೀಸ್ ಸ್ಟೇಷನ್, ಇಂಥದ್ದೆಲ್ಲ ಬೇಕಾ ಅಂತ ಯೋಚನೆ ಮಾಡೋ ಲೆವೆಲ್ಗೆ ಗಂಡಸರು ಇಳಿದ್ಬಿಟ್ಟಿದ್ದಾರೆ. ಇನ್ನ ಈ ವಿಡಿಯೋದಲ್ಲೂ ನೀವು ನೋಡ್ಬೋದು, ಒಬ್ಬ ಗಂಡ ಕಷ್ಟಪಟ್ಟು ಹೆಂಡತಿನ ಓದಿಸಿ ದೊಡ್ಡ ಆಫೀಸರ್ ಮಾಡ್ತಾನೆ. ಆಫೀಸರ್ ಮಾಡಾದ್ಮೇಲೆ ನೀನ್ ಯಾರು ನನಗೆ ಗೊತ್ತೇ ಇಲ್ಲ ಅಂತ ಹೆಂಡತಿ ಹೇಳ್ತಾಳಂತೆ. ಈ ರೀತಿ ಬದಲಾವಣೆಗಳು ಎಷ್ಟೋ ಆಗ್ತಾ ಇರೋದ್ರಿಂದ ಸಮಾಜದಲ್ಲಿ ಇಂಥದ್ದು ಕಣ್ಣು ಮುಂದೆ ತೋರಿಸ್ತಾ ಇದಾರೆ ವಿಡಿಯೋಗಳು ಮಾಡಿ ಮಾಡಿ. ಅದಕ್ಕೋಸ್ಕರನೇ ಎಷ್ಟೋ ಜನ ಮದುವೆ ಆಗೋದಕ್ಕೆ ಯೋಚನೆ ಮಾಡ್ತಾ ಇದಾರೆ. ಇನ್ನ ಸೆಕೆಂಡರಿ ಬಂದು ಹುಡುಗರಲ್ಲೂ ಕೂಡ ತೊಂದರೆ ಇದೆ. ನಮ್ಗೆ ಇದೇ ರೀತಿ ಇರಬೇಕು ಹುಡುಗಿ, ಇನ್ನ ಬೇರೆ ಬೇರೆ ರೀತಿ ಆಕಾಂಕ್ಷೆಗಳನ್ನ ಪೂರೈಸೋದಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಹುಡುಗಿರನ್ನ ರಿಜೆಕ್ಟ್ ಮಾಡ್ತಾ ಇದಾರೆ. ಮದುವೆ ಆದ್ಮೇಲೂ ಇದೆಲ್ಲ ನಡೀತಾನೆ ಇರೋದ್ರಿಂದ ಮದುವೆ ಲೈಫು ಹುಡುಗಿರು ಎಷ್ಟೊಂದು ಜನ ಬೇಡ ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಹುಡುಗರು ಹುಡುಗಿರು ಅನ್ನೋದಕ್ಕಿಂತ ಇಬ್ರು ಮಧ್ಯೆ ಹೊಂದಾಣಿಕೆ ಅನ್ನೋದು ನಮ್ಮ ದೇಶದಲ್ಲಿ ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರನೇ ಹಿಂದೂಗಳಲ್ಲಿ ಮೇನ್ ಆಗಿ ಜನಸಂಖ್ಯೆ ಅನ್ನೋದು ಕ್ಷೀಣ ಆಗ್ತಾ ಇದೆ ಅಂತಾನೆ ಹೇಳ್ತಾ ಇರೋದು. ಹಿಂದೂಗಳ ಜನಸಂಖ್ಯೆ ಒಂದು ಕಾಲದಲ್ಲಿ ಭಾರತದಲ್ಲಿ ಎಷ್ಟಿತ್ತು, ಈಗ ಏನಿಲ್ಲ ಅಂದ್ರೂ 10% 15% ಕಡಿಮೆ ಆಗಿದೆ ಹಿಂದೂಗಳ ಜನಸಂಖ್ಯೆ. ಬೇರೆ ಧರ್ಮೀಯರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ.
ಏಕೆಂದ್ರೆ ಅವರು ಕೆಲವೊಂದು ಲಾಗಳನ್ನ ಇಂಡಿಯಾದಲ್ಲಿರುವಂತ ರೂಲ್ಸ್ಗಳನ್ನ ಫಾಲೋ ಮಾಡದೇ ಇರೋದ್ರಿಂದ ಅವರ ಧರ್ಮಗಳಲ್ಲಿ ಜನಸಂಖ್ಯೆಯನ್ನು ಜಾಸ್ತಿ ಆಗ್ತಾ ಇದೆ. ಆದ್ರೆ ಹಿಂದೂ ಧರ್ಮದಲ್ಲಿ ಇದೇ ರೂಲ್ಸ್ನ ಫಾಲೋ ಮಾಡಬೇಕು ಅನ್ನೋ ಕಾರಣದಿಂದನೇ ಇಂಥದ್ದೆಲ್ಲ ನಡೀತಾ ಇದೆ. ರೂಲ್ಸ್ ಬೇಕು ನಿಜ, ಆದ್ರೆ ಆ ರೂಲ್ಸ್ ಇಂದ ಮನೆಗಳು ಉಳಿಯುತ್ತೆ, ಸಂಸಾರಗಳು ಉಳಿಯುತ್ತೆ, ಮನಸ್ಸುಗಳು ಉಳಿಯುತ್ತೆ ಅಂದ್ರೆ ಅಂತ ರೂಲ್ಸ್ಗಳು ಬೇಕಾ? ಒಬ್ಬ ಮನುಷ್ಯ ಎದುರುಕೊಂಡು ಜೀವನ ನಡೆಸಬೇಕಾಗತ್ತೆ ಅಂದ್ರೆ ಈ ಜೀವನನೇ ಬೇಡ ಅಂತ ಮನುಷ್ಯ ಡಿಸೈಡ್ ಮಾಡ್ತಾನೆ. ಅಂತ ಜೀವನನೇ ಮದುವೆ ಜೀವನ ಆಗಿರೋದು. ಅದಕ್ಕೋಸ್ಕರನೇ ಮದುವೆ ಬೇಡ ಅಂತ ಎಷ್ಟೋ ಜನ ಸೈಲೆಂಟ್ ಆಗಿರೋದಕ್ಕೆ ಶುರು ಮಾಡಿದರೆ, ಒಂಟಿಯಾಗಿ ಬದುಕೋದಕ್ಕೆ ಶುರು ಮಾಡಿದರೆ. ಮದುವೆ ಆದವರು ಕೂಡ ಸಂಸಾರ ಬಿಟ್ಟು ಎಲ್ಲಾನು ಬಿಟ್ಟು ಎಲ್ಲೆಲ್ಲೋ ಹೋಗಿ ಒಬ್ಬೊಂಟಿಯಾಗಿ ಬದುಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಲಿವಿಂಗ್ ರಿಲೇಶನ್ಶಿಪ್ ಜಾಸ್ತಿ ಆಗ್ತದೆ. ಇಂಥದ್ದೆಲ್ಲ ನಮ್ಮ ಸಮಾಜದಲ್ಲಿ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಬಂದು ನಮ್ಮ ನ್ಯಾಯ ನೀತಿ ಇವೆಲ್ಲ ಬದಲಾವಣೆ ಆದ್ರೆ ನಮ್ಮ ಹಿಂದೂಗಳ ಜನಸಂಖ್ಯೆ ಮತ್ತೆ ಜಾಸ್ತಿ ಆಗುತ್ತೇನೋ ನೋಡ್ಬೇಕು. ಅದ್ರ ಜೊತೆಗೆ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಬಂದು ಆಸೆ, ದುಡ್ಡಿನ ಆಸೆ ಅನ್ನೋದು ಮನುಷ್ಯರಲ್ಲಿ ಕಾಡ್ತಾ ಇದೆ. ಅದರಲ್ಲಿ ಹೆಣ್ಣ ಆಗಿರ್ಬೋದು, ಗಂಡ ಆಗಿರ್ಬೋದು, ದುಡ್ಡಿಗೋಸ್ಕರ ಮದುವೆ ಆಗ್ತಾರೆ. ಮದುವೆ ಆದ್ಮೇಲೆ ಸಂಬಂಧಗಳು ಚೆನ್ನಾಗಿರೋದಿಲ್ಲ. ದುಡ್ಡು ತಗೊಂಡು ಮತ್ತೆ ಸಪರೇಟ್ ಆಗ್ತಾ ಹೋಗ್ತಾರೆ. ಒಬ್ಬ ವ್ಯಕ್ತಿನ ಬಿಟ್ಟು ಇನ್ನೊಬ್ಬ ವ್ಯಕ್ತಿನ ಮದುವೆ ಆಗ್ತಾ ಹೋಗ್ತಾರೆ. ಹೆಣ್ಣಾಗಿರ್ಬೋದು, ಗಂಡ ಆಗಿರ್ಬೋದು. ದುಡ್ಡು ತಗೊಂಡು ಆಚೆ ಬಂದವರು ಇನ್ನೊಂದು ಸಂಸಾರಗಳನ್ನ ಇಟ್ಕೊಳ್ತಾರೆ. ಕೆಲವೊಬ್ರು ಇವನ್ನೆಲ್ಲ ನೋಡೇನೆ ಮದುವೆನೇ ಬೇಡ ಅಂತ ಡಿಸೈಡ್ ಮಾಡಿರ್ತಾರೆ. ಈ ಒಂದು ಹೆಂಗಸು ನೋಡಿ ಸುಮಾರು 50 ಜನನ ಮದುವೆ ಆಗಿದ್ದಾಳೆ ಅನ್ನೋ ಒಂದು ನ್ಯೂಸು ಬಂದಿದೆ. ಏನಂದ್ರೆ ಟಿವಿ ನ್ಯೂಸ್ ಅಲ್ಲಿ ಓಡ್ತಾ ಇರುವಂತದ್ದು 50 ಜನರನ್ನ ಮದುವೆ ಆಗಿರುವಂತ ಹೆಣ್ಣು. ದುಡ್ಡಿರೋರ್ನ ಮದುವೆ ಆಗ್ತಾಳೆ, ಅವ್ರ ಹತ್ರ ದುಡ್ಡು ತಗೊಳ್ತಾಳೆ, ನನಗೆ ಈ ಸಂಸಾರ ಇಷ್ಟ ಇಲ್ಲ ಅಂತ ಬೇರೆ ಮದುವೆ ಆಗ್ತಾಳೆ, ಮತ್ತೆ ಇನ್ನೊಂದು ಸಂಸಾರನ ಕಟ್ಕೊಳ್ತಾಳೆ. ಈ ತರ ಲೆಕ್ಕ ಹಾಕೊಂಡ್ರೆ ಸುಮಾರು 50 ಜನರನ್ನ ಈ ಹೆಣ್ಣು ಮದುವೆ ಆಗಿದ್ದಾಳೆ. ಅಂದ್ರೆ ಯಾವ ರೀತಿ ಆಗೋಗಿದೆ, ವ್ಯವಹಾರ ಆಗೋಗಿದೆ ಜೀವನ ಅನ್ನೋದು. ಅದಕ್ಕೋಸ್ಕರನೇ ಎಷ್ಟೋ ಜನ ನಮ್ಗೆ ಮದುವೆ ಬೇಡ, ಮಕ್ಕಳು ಬೇಡ, ಫ್ಯಾಮಿಲಿ ಬೇಡ, ಎಲ್ಲಾ ಕೂಡ ಟೆನ್ಷನ್ನೇ. ಆ ಟೆನ್ಷನ್ಗಳಿಂದ ಹೊರಗಡೆ ಬರೋಣ ಅನ್ನೋದಕ್ಕೋಸ್ಕರನೇ ಜಪಾನಲ್ಲಿ ಯಾವ ರೀತಿ ಈಗ ಆಲ್ರೆಡಿ ಎಲ್ಲಾನು ಬಿಟ್ಟು ಬದುಕ್ತಾ ಇದಾರೆ, ಫ್ಯಾಮಿಲಿ ಬೇಡ ಏನು ಬೇಡ ಅಂತ. ಆ ರೀತಿ ನಮ್ಮ ದೇಶದಲ್ಲೂ ಭಾರತ ದೇಶದಲ್ಲೂ ಫ್ಯಾಮಿಲಿ ಬೇಡ, ನಮ್ಗೆ ಆ ಟೆನ್ಷನ್ ಬೇಡ ಅಂತ ಬದುಕ್ತಾ ಇರೋರು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ರೀತಿ ಮೋಸಗಳು ಜಾಸ್ತಿ ಆಗ್ತಾ ಇದೆ. ಸಂಬಂಧಗಳ ಮಧ್ಯೆ ಬಿರುಕು ಅನ್ನೋದು ಉಂಟಾಗ್ತಾ ಇದೆ. ಇನ್ನೊಂದು ನ್ಯೂಸ್ ಯಾವುದೋ ಒಂದು ಓಡ್ತಾ ಇತ್ತು. ಆಂಧ್ರದಲ್ಲಿ ಬೆಳಿಗ್ಗೆ 11 ಗಂಟೆ ಮದುವೆ ಆಗಿದ್ದಾರೆ, ಮಧ್ಯಾಹ್ನ 2 ಗಂಟೆಗೆ ರಿಲೇಷನ್ ಮನೆಗೆ ಹೋಗಿದ್ದಾರೆ, 3 ಗಂಟೆಗೆ ಹೊಡೆದಾಡ್ಕೊಂಡಿದ್ದಾರೆ, 4 ಗಂಟೆಗೆ ಸಾವು ಅನ್ನೋದಾಗಿದೆ. ಈ ತರದ್ದೆಲ್ಲ ಸಂಭವಿಸ್ತಾ ಇದೆ. ಅಂದ್ರೆ ನಮ್ಮ ರಿಲೇಶನ್ಶಿಪ್ ಬಾಂಡಿಂಗ್ ಅನ್ನೋದು ಸರಿ ಇಲ್ಲ. ಇಲ್ಲಿ ಮೇನ್ ಆಗಿರೋದು ಸ್ವತಂತ್ರತೆ ಅನ್ನೋ ಒಂದು ಪ್ಲಸ್ ಕಾನೂನುಗಳು ಎಲ್ಲಾ ಕೂಡ ಹೆಣ್ಣಿನ ಪರ ಇರೋದು, ಹೆಣ್ಣಿಗೆ ಶಕ್ತಿ ಕೊಡ್ತಾ ಇದೆ. ಅದ್ರ ಜೊತೆ ಹೆಣ್ಣು ಕೊಟ್ಟಿರುವಂತ ಈ ಸ್ವತಂತ್ರದಿಂದ ಸಮಾಜದಲ್ಲಿ ಸಂಸಾರದಲ್ಲಿ ಬಿರುಕುಗಳುಂಟಾಗಿ ಮದುವೆನೇ ಬೇಡ ಅಂತ ಜನ ಡಿಸೈಡ್ ಮಾಡ್ತಾ ಇದ್ದಾರೆ. ಇದರಿಂದನೇ ಭಾರತದಲ್ಲಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಜೊತೆಗೆ ಆಗಿನ ಕಾಲದಲ್ಲಿ ಏನಿಲ್ಲ ಅಂದ್ರೂ 10-15 ಜನ ಮಕ್ಳುಗಳನ್ನ ಮಾಡ್ಕೊಳ್ತಾ ಇದ್ರು. ಈಗೇನಾಗಿದೆ, ಸಂಸಾರದ ಹೊರೆ, ಮಕ್ಕಳನ್ನ ಸಾಕಾಗೋದಿಲ್ಲ, ಸ್ಕೂಲ್ ಫೀಸು ಎಲ್ಲಾ ಕೂಡ ಹೊರೆನೆ. ಇವನ್ ನರ್ಸರಿ ಮಕ್ಳಿಗೆ ಅಂದ್ರೆ 1ನೇ ಕ್ಲಾಸ್ಗಿಂತ ಬಿಫೋರ್ ನರ್ಸರಿಗೆ ಸೇರಿಸ್ತೀನಿ ಅಂದ್ರೆ ಸುಮಾರು 1 ಲಕ್ಷ ರೂಪಾಯಿ ಫೀಸ್ ಬೇಕು. ಅಂತ ಸ್ಕೂಲಲ್ಲೇ ಆಗಿದೆ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸೀಟ್ಗಳು ಸಿಗೋದಿಲ್ಲ. ಕಾರಣ ಇಷ್ಟು ಸ್ಯಾಲ್ರಿ ತಗೊಳ್ತಾ ಇದ್ದೀರಾ, ನಿಮ್ಗೆ ಇಲ್ಲಿ ಸೀಟ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಇನ್ನ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತೀವಿ ಅಂದ್ರೆ ಯಾವುದೇ ಸ್ಕೂಲ್ ಹೋಗ್ತೀವಿ ಅಂದ್ರೆ 50,000ಕ್ಕಿಂತ ಕಡಿಮೆ ಇರೋ ಸ್ಕೂಲ್ಗಳು ಸಿಗೋದೇ ಇಲ್ಲ. ಅದರಲ್ಲೂ ಸ್ಟ್ಯಾಂಡರ್ಡ್ ಬೇರೆ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಫ್ಯಾಮಿಲಿ ಪ್ರೆಷರ್ ಅನ್ನೋದು ಇರೋದ್ರಿಂದನೇ ಮಕ್ಳುಗಳನ್ನ ಓದಿಸೋದು ಒಂದು ಹೊರೆ ಆಗುತ್ತೆ. ಏನಿಲ್ಲ ಅಂದ್ರೂ ಮಕ್ಕಳನ್ನ ಚಿಕ್ಕ ವಯಸ್ಸಿನಿಂದ ಈಗ ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ತೀವಿ ಅಂದ್ರು 20 ಲಕ್ಷ ಮಿನಿಮಮ್ ಖರ್ಚಾಗ್ತಾ ಇದೆ ಒಂದು ಮಗುಗೆ. ಅದನ್ನೆಲ್ಲ ಲೆಕ್ಕ ಆಗ್ತಾ ಇರುವಂತ ಗಂಡ ಆಗಿರ್ಬೋದು, ಹೆಣ್ಣಾಗಿರ್ಬೋದು, ಇಂಥ ತಲೆನೋವು ಬೇಕಾ? ಯಾಕೆ ಬೇಕು? ನಮ್ಮ ಲೈಫನ್ನ ನಾವು ಸ್ಯಾಕ್ರಿಫೈಸ್ ಮಾಡಿ ಮಕ್ಕಳನ್ನ ಸಾಕುವಂಥದ್ದು ಬೇಕಾ ಅನ್ನೋ ಒಂದು ಕಾರಣದಿಂದನೇ ಹಿಂದೂಗಳು ಮಕ್ಕಳು ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಒಂದು ಕಾನೂನು ಬಂದಿತ್ತು, ಮಕ್ಕಳ ಜನಸಂಖ್ಯೆನ ಕಡಿಮೆ ಮಾಡಬೇಕು ಅಂತ, ಒಂದು ಮಗು ದೇಶಕ್ಕೆ ನಗು ಅಂತ. ಅದೊಂದು ಕಾರಣದಿಂದ ಎಷ್ಟೋ ಜನ 3-4 ಮಕ್ಕಳುಗಳನ್ನ ಮಾಡ್ಕೊಳ್ತಾ ಇದ್ದವರೆಲ್ಲ ಒಂದು ಮಗುಗೆ ಹೇಳಿದ್ರು. ಅದರಿಂದ ಕೂಡ ಹಿಂದೂಗಳ ಜನಸಂಖ್ಯೆ ಅನ್ನೋದು ಕಡಿಮೆ ಆಗ್ತಾ ಇದೆ. ಮದುವೆಗಳೇ ಬೇಡ ಅಂತ ಡಿಸೈಡ್ ಮಾಡಿರೋ ಎಷ್ಟೋ ಜನ ಒಬ್ಬೊಂಟಿಯಾಗಿ ಬದುಕೋ ಒಂದು ಪ್ರಯತ್ನ, ಸ್ವೇಚ್ಛೆಯಿಂದ ಸ್ವತಂತ್ರವಾಗಿ ಬದುಕೋಣ ಅನ್ನೋ ಒಂದು ಪ್ರಯತ್ನದಿಂದ ಈಗ ನಮ್ಮ ಹಿಂದೂಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದೇ ರೀತಿ ಹೋದ್ರೆ ಮುಂದಿನ ದಿನಗಳಲ್ಲಿ ಇನ್ನ ಜಾಸ್ತಿ ಕಡಿಮೆ ಆಗುತ್ತೆ. ಈಗ ಯಾವ ರೀತಿ ಬೇರೆ ದೇಶಗಳಲ್ಲಿ ಜನಸಂಖ್ಯೆ ಕಡಿಮೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಮೊನ್ನೆ ಒಂದು ಪ್ರೋಗ್ರಾಮ್ ಅಲ್ಲಿ ನಾನು ತಿಳಿಸಿದ್ದೆ, ಜಪಾನಲ್ಲಿ ಜನಸಂಖ್ಯೆಯನ್ನು ತುಂಬಾ ಕ್ಷೀಣಿಸ್ತಾ ಇದೆ ಸಡನ್ ಆಗಿ. ಅಂಥದ್ದೇ ನಮ್ಮ ದೇಶದಲ್ಲೂ ಆಗ್ತಾ ಇದೆ. ಆದ್ರೆ ನಮ್ಮ ದೇಶದಲ್ಲಿ ಆಗ್ತಾ ಇರುವಂತ ಬದಲಾವಣೆ ಏನು, ಒಂದು ಧರ್ಮದಲ್ಲಿ ಮಾತ್ರ ಇಂಥ ಬದಲಾವಣೆ ಆಗ್ತಾ ಇದೆ. ಅದು ಹಿಂದೂ ಧರ್ಮದಲ್ಲಿ ಮಾತ್ರ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಧರ್ಮದಲ್ಲಿ ಫ್ರೀ ಸ್ಕೀಮ್ಗಳು ಎಷ್ಟೊಂದು ಕೊಡ್ತಾ ಇರೋದ್ರಿಂದ ಅವರೆಲ್ಲ ಮಾಮೂಲಿಯಾಗಿ ಜನಸಂಖ್ಯೆ ಉತ್ಪತ್ತಿ ಆಗ್ತಾನೆ ಇದೆ. ಬಟ್ ಆದ್ರೆ ಹಿಂದೂ ಧರ್ಮದಲ್ಲಿ ಜನಸಂಖ್ಯೆ ಅನ್ನೋದು ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣಗಳೇನು ಅಂತ ಎಷ್ಟೋ ಜನ ಗೊತ್ತಿದ್ರು ಕೂಡ ಯಾರು ಇದ್ರ ಬಗ್ಗೆ ವರಿ ಮಾಡ್ತಾ ಇಲ್ಲ. ಇದೇ ರೀತಿ ಹೋದ್ರೆ ಇನ್ನ ಮುಂದೆ ಒಂದಲ್ಲ ಒಂದು ದಿನ
ಹಿಂದೂಗಳ ರಾಷ್ಟ್ರ ಕೂಡ ಇರೋದಿಲ್ಲ, ಹಿಂದೂಗಳು ಕೂಡ ಇರೋದಿಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೇನೋ. ಹಿಂದೂಗಳ ಜನಸಂಖ್ಯೆ ಜಾಸ್ತಿ ಆಗಬೇಕು, ಪ್ಲಸ್ ಈಗಿರುವಂತ ಈ ಟೆನ್ಷನ್ ಲೈಫ್ ಇಂದ ಜನ ಹೊರಗಡೆ ಬರಬೇಕು ಅಂದ್ರೆ ಇದಕ್ಕೆ ಗೌರ್ಮೆಂಟ್ಗಳೇ ಏನಾದ್ರು ಮಾಡ್ಬೇಕು, ಲಾ ಬದಲಾವಣೆಗಳಾಗಬೇಕು. ಎಲ್ಲಾ ಕೂಡ ಗಂಡಸಂದೇ ತಪ್ಪು ಅಂತ ತೋರಿಸುವಂತ ಲಾ ಬದಲಾವಣೆಗಳಾದ್ರೆ ಮತ್ತೆ ಹಿಂದೂ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೇನೋ. ಬಟ್ ಆದ್ರೆ ಈಗ ಆಲ್ರೆಡಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇದನ್ನ ಕಡಿಮೆ ಮಾಡೋ ಪ್ರಯತ್ನ ಓಕೆ. ಬಟ್ ಆದ್ರೆ ಇನ್ನ ಮುಂದಿನ ದಿನಗಳಲ್ಲಿ ಹಿಂದೂಗಳ ಜನಸಂಖ್ಯೆ ಜಾಸ್ತಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಒಂದು ಸಲ ಯೋಚನೆ ಮಾಡಿ. ಇದೇ ರೀತಿ ಬಿಟ್ರೆ ಹಿಂದೂಗಳ ಜನಸಂಖ್ಯೆ ಪೂರ್ತಿಯಾಗಿ ಕ್ಷೀಣಿಸ್ತಾ ಹೋಗುತ್ತೆ. ಅಂತ ದಿನ ಬರಬಾರದು ಅಂದ್ರೆ ನಮ್ಮ ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಳ್ತಾ ಹೋಗೋಣ. ಹೇಗೆ ಹಿರಿಯರು ಹಿಂದಿನ ಕಾಲದಲ್ಲಿ ಬದುಕ್ತಾ ಇದ್ರು, ಸಂಬಂಧಗಳು ಮದುವೆಗಳು ಅನ್ನೋದಕ್ಕೆ ಎಷ್ಟು ಬೆಲೆ ಕೊಡ್ತಾ ಇದ್ರು, ಅಂತ ಬೆಲೆಗಳನ್ನ ಕೊಡೋದು ಪ್ರಯತ್ನ ಮಾಡೋಣ. ಅದರಲ್ಲೂ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಯಾರಾದ್ರೂ ಸರಿ, ಇಂಥ ಸಂಬಂಧಗಳಿಗೆ ಬೆಲೆ ಕೊಡೋದನ್ನ ಕಲ್ತಾಗ ಮಾತ್ರ ಸಂಸಾರ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿರುತ್ತೆ. ಇದರಿಂದ ಮತ್ತೆ ಹಿಂದೂಗಳ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಇಲ್ಲ ಅಂದ್ರೆ ಮುಂದೆ ಒಂದು ದಿನ ಮದುವೆ ಬೇಡ, ಮಕ್ಕಳು ಬೇಡ, ಫ್ಯಾಮಿಲಿ ಬೇಡ, ಏನೂ ಬೇಡ, ನಮ್ಮ ಸ್ವಚ್ಛಂದ ಸ್ವತಂತ್ರ ಲೈಫ್ ನಡೆಸೋಣ ಅಂತ ಜನ ಡಿಸೈಡ್ ಮಾಡ್ಕೊಂಡು ಹೋದ್ರೆ ಹಿಂದೂಗಳು ಇದ್ರು ಅನ್ನೋದೇ ಒಂದು ಡೌಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಅಂತ ಪರಿಸ್ಥಿತಿ ಬರಬಾರದು ಅಂದ್ರೆ ಕೆಲವಷ್ಟು ಬದಲಾವಣೆಗಳಾಗಬೇಕು. ಅಂತ ಬದಲಾವಣೆಗಳ ಪ್ರಯತ್ನಕ್ಕೆ ನಾವು ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ ಇನ್ನು ಇದೇ ರೀತಿ ಎಷ್ಟೋ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.